ನಿಲ್ಸಿ ಚಿಕ್ಕಮ್ಮ, ಏನೇ ಜಗಳ? ಇವಳೇ ನನ್ನ ಹತ್ರ ಜಗಳ ಆಡ್ತಿರೋದು. ಇಲ್ಲಿ ನೋಡು, ನೀನ್ ನಂಗೆ ದೃಷ್ಟಿ ಹಾಕ್ಲಿಲ್ವಾ? ದೊಡ್ಡೋರು ಬಿಡು ದಮಯಂತಿ. ದೊಡ್ಡೋಳು ಗೌರವ ಕೊಡ್ಬೇಕು ಅನ್ನೋ ಜ್ಞಾನ ಇದೆಯಾ ಇವಳಿಗೆ? ಇಲ್ಲಿ ನೋಡು, ಚಿಕ್ಕವ್ರ ಮೇಲೆ ದೃಷ್ಟಿ ಹಾಕ್ಬಾರ್ದು ಅನ್ನೋ ಸಾಮಾನ್ಯ ಜ್ಞಾನನೂ ಇಲ್ವಾ ನಿಂಗೆ? ಹಿಂಗೆ ಮಾತಿಗೆ ಮಾತು ಎದುರುತ್ರ ಕೊಟ್ಟಿದ್ದಕ್ಕೆ ನಿನ್ ಗಂಡ ಓಡ್ ಹೋಗಿದ್ದು. ನೀನಾಡೋ ಮಾತ್ ಕೇಳಿದ್ರಿಂದಾನೇ ನಿನ್ ಗಂಡ ಸತ್ತೇ ಹೋಗಿದ್ದು. ನನ್ ಗಂಡನ್ನ ನಾನೇ ಸಾಯಿಸಿದ್ದು ಅಂತ್ಯಾ ರಾಕ್ಷಸಿ? ನನ್ ಜೊತೆ ಹಿಡ್ಕೋತೀಯಾ ದೆವ್ವದ ಮುಖದೋಳೆ? ಬಿಡೆ ಚಿಕ್ಕಮ್ಮ, ದಮಯಂತಿ. ನಾನ್ ದೆವ್ವ ಅಲ್ಲ ಕಣೆ, ನೀನೇ ಪಿಶಾಚಿ. ಕೇಳಿಲಿ, ನೀನ್ ನಡ್ದಾಡೋ ಭೂತ ಕಣೆ. ನೀನೇ ಕಣೆ. ಏಯ್ ಬಿಡೆ, ಏಯ್ ಬಿಡೆ. ಚಿಕ್ಕಮ್ಮ, ನಿನ್ನ ನನ್ನ ಹತ್ರನೇ ಇಟ್ಕೋತೀಯಾ? ಕಣೆ, ಬಿಡಿ ಬಿಡು ಅವ್ರನ್ನ. ದಯವಿಟ್ಟು ಬಿಡಿ. ಚಿಕ್ಕಮ್ಮ, ನಿನ್ನ ಚಿಕ್ಕಮ್ಮ, ಅಯ್ಯೋ ಚಿಕ್ಕಮ್ಮ, ಬಿಡಿ. ದಮಯಂತಿ, ಚಿಕ್ಕಮ್ಮ, ನಿಲ್ಸಿ, ಏನ್ ಮಾಡ್ತಾ ಇದ್ದೀರಾ? ಬಿಡಿ. ನೋಡೋದ್ಗೆ ಇವಳು ನನ್ನನ್ನ ಬಾಯಿಗೆ ಬಂದಾಗ ಬೈತಾ ಇದ್ದಾಳೆ. ಇಲ್ಲ ದೊಡ್ಡಮ್ಮ, ನೋಡಿಲಿ, ಅತ್ತೇನೆ ನನ್ ಬೈದು ಹೊಡೆದ್ಲು. ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ಬೇಕಾದ್ರೆ ಈ ವಸು ಪಾವನಿನೇ ಕೇಳಿ ಅದಕ್ಕೆ ಯಾರು ಮೊದ್ಲು ಹೊಡೆದ್ರು ಅಂತ. ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ಚಿಕ್ಕವ್ರ ಜೊತೆ ಏನ್ ಜಗಳ ನಿಂದು? ಹೋಗು. ಅಲ್ಲೋಡು, ನೋಡ್ದ್ಯಾ ಅದಕ್ಕೆ ಅವಳನ್ನ ಹೇಗೆ ಆಡ್ಕೋತಿದ್ದಾಳೆ? ಅಯ್ಯೋ ಹೋಗತ್ಗೆ, ಸುಮ್ನೆ ಚಾಡಿ ಹೇಳ್ತಿರ್ತೀಯ. ಅಲ್ಲ, ನೀನು ಕೂಡ ಏನ್ ದಮಯಂತಿ, ದೊಡ್ಡೋಳೊಂದ್ ಮಾತಂದ್ರೆ ಸಹಿಸ್ಕೊಡಲ್ವಾ? ನೀನು ಎಷ್ಟೇ ಹೇಳಿದ್ರು ಸಹಿಸ್ಕೋತೀನಿ ದೊಡ್ಡಮ್ಮ, ಆದ್ರೆ ಅತ್ತೆ ಆಡ್ಬಾರ್ದು ಮಾತೆಲ್ಲ ಆಡ್ತಾಳೆ. ನಾನು ಅವಳಿಗೆ ಹೇಳ್ತೀನಿ ಬಿಡು, ಇನ್ ಯಾವತ್ತೂ ಜಗಳ ಆಡ್ಬೇಡ. ನೀವಿಬ್ರೇನು ತಮಾಷೆ ನೋಡ್ತಿದ್ದೀರಾ? ಹೋಗಿ ಕೆಲಸ ನೋಡ್ಕೊಳ್ಳಿ. ಹೊಸವ್ರೆ, ಹೋಗು. ಹೊಸವ್ರೆ, ಹೊಸವ್ರೆ, ಹೊಸವ್ರೆ. ಏನ್ರಿ? ಹಾಲಲ್ಲಿ ಏನ್ರಿ ಜಗಳ? ಅದು ಏನಿಲ್ಲ ರೀ. ನನ್ನ ಆಫೀಸ್ ಫೈಲಲ್ಲಿದೆ, ಕೊಡ್ತೀನಿ. ಇಲ್ಲೇ ಇದೆಯಲ್ಲ ರೀ. ನನ್ನ ರೂಮೆಲ್ಲ ಹುಡುಕ್ತೆ, ಅಲ್ಲಿ ನೋಡ್ಲಿಲ್ಲ. ಏನು ಅಂದ್ರೆ, ನೀವು ಏನು ಅನ್ಕೊಳ್ದೆ ಹೋದ್ರೆ ಒಂದ್ ಮಾತು ಕೇಳಲ್ಲ? ಏನು ಹೊಸವ್ರೆ? ಪಾಪ ದಮಯಂತಿ ಹತ್ರ ಒಳ್ಳೆ ಸೀರೆಗಳಿಲ್ಲ ಅನ್ಸುತ್ತೆ. ಅವಳು ಉಟ್ಕೊಂಡಿರೋ ಸೀರೆ ಎಲ್ಲ ಹಳೇದಾಗಿದೆ. ಅದಕ್ಕೆ ಹೊಸದು ಒಳ್ಳೆ ಸೀರೆಗಳನ್ನ ಕೊಡ್ಸೋಣ ಅಂತ. ಅವಳು ಬಾಯಿ ಬಿಟ್ಟು ಕೇಳೋಕ್ಕಾಗಲ್ವಲ್ಲ ಪಾಪ. ಅವಳಿಗೆ ಬಾಯಿಲ್ಲ ಅಂತ ನೀವು ಮಾತ್ರನೇ ಹೇಳ್ತಾ ಇರೋದು. ಅಣ್ಣ ಆಗಿ ನೀವ್ ಹಾಗೆ ಹೇಳ್ಬಾರ್ದು ಪಾಪ ರೀ. ಸರಿ, ನನ್ನ ತಂಗಿ ಅತ್ತಿಗೆ ಅವರೇ, ನಿಮ್ಮ ನಾದ್ನಿಗೆ ನೀವೇನೇ ಮಾಡಿದ್ರು ನನಗಿಷ್ಟನೇ. ಎಷ್ಟು ಸೀರೆ ಬೇಕಾದರೂ ಕೊಡಿಸಿ. ಹಾಗಲ್ಲ ರೀ, ದಮಯಂತಿಗೆ ನೀವ್ ಕೊಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ. ನೀವು ಕೊಡ್ಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ದಮಯಂತಿ ನಿಮ್ಮ ಜೊತೆ ಚೆನ್ನಾಗಿರ್ತಾಳಲ್ವಾ? ನಾನ್ ಕೊಡ್ಸಿದ್ರೆ ಅವಳು ಮತ್ತೆ ಸಂಕೋಚ ಪಟ್ಕೋತಾಳೋ ಏನೋ. ಇಲ್ಲ ರೀ, ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಬರುತ್ತೆ. ಮತ್ತೆ ಅವಳ ಕುಂಕುಮಾತ್ರಿಂದ ನಿಮ್ಮನ್ನ ಬೇಜಾರು ಮಾಡಲ್ಲ. ಅವಳಿಗೆ ಹೇಳಿ ಅವಳಿಗೆ ಇಷ್ಟ ಆಗೋ ಸೀರೆನ ಕೊಡಿಸಿ. ಹಾಂ, ನನಗೆ ಆಫೀಸ್ಗೆ ಟೈಮ್ ಆಗ್ತಾಯಿದೆ, ನಾನು ಹೋಗಿ ಬರ್ತೀನಿ. ದಮಯಂತಿ ನನ್ನ ಬಗ್ಗೆ ಒಳ್ಳೇದು ಅನ್ಕೊಳ್ದೆ ಹೋದ್ರೂ ಪರವಾಗಿಲ್ಲ ರೀ. ಅವಳು ಒಳ್ಳೆ ಬಟ್ಟೆ ಹಾಕೊಂಡ್ರೆ ಅಷ್ಟೇ ಸಾಕು. ಸರಿ, ಬನ್ನಿ.
ಈಗೇನಾದ್ರೂ ವಸು ಸೀರೆ ಕೊಡ್ಸಿ ದಮಯಂತಿನ ಒಳ್ಳೆಯವಳನ್ನಾಗಿ ಮಾಡ್ಕೊಂಬಿಟ್ರೆ ವಸು ಮೇಲೆ ಕಾಳಜಿ ತೋರಿಸಿ ಬೇರೆಯವ್ರ ಮೇಲೆ ಎಗರಾಡ್ತಾಳೆ, ನನಗೆ ಹಿಂಸೆ ಕೊಡ್ತಾಳೆ. ಹಾರಿಕಾ ಹತ್ರ ಹೇಳಿ ಮೊದ್ಲಿದನ್ನ ನಿಲ್ಲಿಸ್ಬೇಕು. ಹ ನಾನ್ ಮೇಕಪ್ ಮಾಡ್ಕೊಂಡು ಎಷ್ಟು ದಿನ ಆಯ್ತು. ಆದಿತ್ಯನ ಆಫೀಸ್ ಹೋಗ್ಬೇಕಾದ್ರೆ ದಿನ ಸುಂದರವಾಗಿ ರೆಡಿ ಆಗ್ತಿದ್ದೆ. ಈಗ ಜಿಡ್ಡಿನ ಮುಖದಲ್ಲಿ ಮನೇಲಿ ಬಿದ್ದಿದ್ದೀನಿ. ಇವತ್ತಿ ಜಿಡ್ಡೆಲ್ಲ ತೆಕ್ಕೋಬೇಕು. ಎಲ್ಲಿಗೆ ರೆಡಿ ಆಗ್ತಾ ಇದ್ಯಾ? ಎಲ್ಲಿಗೂ ಇಲ್ಲ ಆಂಟಿ. ಮತ್ಯಾಕೆ ಮುಖಕ್ಕೆ ಬಣ್ಣ ಹಚ್ಕೋತಿದ್ಯಾ? ಸುಮ್ಮನೆ ಮನೇಲೇ ಇದ್ದು ಈ ನಡುವೆ ನನ್ನ ಸೌಂದರ್ಯದ ಮೇಲೆ ಸರಿಯಾಗಿ ಕಾಳಜಿ ವಹಿಸ್ತಿಲ್ಲ. ನೀನ್ ಹಿಂಗೆ ಇಲ್ಲಿ ಶೋಕಿ ಮಾಡ್ತಿರೋ, ಅಲ್ಲಿ ವಸು ದಮಯಂತಿಗೆ ಸೋಪ್ ಹಚ್ತಿದ್ದಾಳೆ. ಏನ್ ಹೇಳ್ತಿದ್ಯಾ ಆಂಟಿ? ನೀನು ವಿಚ್ಛೇದನ ತಗೊಳ್ಳಿಲ್ಲ, ಜೀವನಾಂಶ ಕೂಡ ಕೇಳಲಿಲ್ಲ. ಅವರು ನೀನು ಕೊಡ್ತೀವಿ ಅಂದ ಅರ್ಧ ಆಸ್ತಿನೂ ಕೊಡ್ತಿಲ್ಲ. ನೀನ್ ನೋಡಿದ್ರೆ ಗತಿ ಇಲ್ದೋಳ್ ತರ ಅವ್ರ ಮುಂದೆ ಬೇಡ್ಕೊಂಡ್ ತಿನ್ನೋಳ್ ತರ ಕೈ ಚಾಚ್ತಿದ್ಯಾ, ಛೀಮಾರಿ ಹಾಕಿಸ್ಕೋತಿದ್ಯಾ. ಮತ್ತಿನ್ನೇನ್ ಮಾಡ್ಲಿ ಆಂಟಿ? ಆ ವಸು ನೋಡಿ ಬುದ್ಧಿ ಕಲಿಯೇ. ಅವಳು ನಿಧಾನಕ್ಕೆ ದಮಯಂತಿನ ತನ್ನ ಕಡೆ ಎಳ್ಕೋತಿದ್ದಾಳೆ. ಯಾರು? ವಸು ಅಕ್ಕನ? ಹೌದು ಕಣೆ, ಅವಳೆ. ಆ ದಮಯಂತಿ ಹತ್ರ ಸೀರೆ ಇಲ್ಲ ಅಂತ ಹೊಸ ಸೀರೆ ಕೊಡಿಸ್ತೀನಿ ಅಂತ ಹೇಳ್ತಿದ್ಲು. ಬರೀ ಸೀರೆ ಅಲ್ವಾ, ಕೊಡಿಸ್ಲಿ ಬಿಡು. ಸೀರೆ ಮಾತ್ರ ಅಲ್ಲ ಕಣೆ, ಒಡವೆ ಕೂಡ ಕೊಡಿಸ್ತಾಳಂತೆ. ಏನು ಒಡವೆನಾ? ನಾಳೆ ದಿನ ವಸು ಅಷ್ಟೋ ಇಷ್ಟೋ ಆಸ್ತಿನ ಆ ದಮಯಂತಿ ಹೆಸರಿಗೆ ಬರೆದು ಕೊಟ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಆದ್ರೂ ವಸು ಅಕ್ಕ ಯಾಕೆ ಹಾಗೆ ಮಾಡ್ತಾಳೆ? ಎಲ್ಲ ವಸುದೇ ರಾಜಭಾರ ಆಗಿದ್ಯಲ್ಲ. ವಸು ಅಕ್ಕ ಹೀಗೂ ಮಾಡ್ತಾಳ? ಅವಳು ನಿಂತರ ದಡ್ಡಿ ಏನಲ್ಲ. ಯಾರನ್ನ ಹೇಗ್ ಉಪಯೋಗಿಸ್ಕೋಬೇಕು ಅಂತ ಅವಳಿಗೆ ಚೆನ್ನಾಗ್ ಗೊತ್ತು. ಈಗಾಗ್ಲೇ ಅಭಿ, ಭಾಸ್ಕರ್, ಅಖಿಲ್, ಪಾವನಿ, ನಿಮ್ಮಾವ ಎಲ್ರೂ ಅವಳು ಹಿಡ್ತದಲ್ಲೇ ಇದ್ದಾರೆ. ನಿಮ್ಮತ್ತೆ ಗೋಡೆ ಮೇಲಿರೋ ಹಲ್ಲಿ ತರ ಸ್ವಲ್ಪ ಹೊತ್ತು ಅಲ್ಲಿರ್ತಾಳೆ, ಸ್ವಲ್ಪ ಹೊತ್ತು ಇಲ್ಲಿರ್ತಾಳೆ. ಈ ಮನೆಯಲ್ಲಿ ನಾನು ನೀನೆ ಆ ವಸುಗೆ ವಿರೋಧಿಗಳು. ಈಗ ಹೊಸದಾಗಿ ದಮಯಂತಿ ಬೇರೆ ಬಂದಿದ್ದಾಳೆ. ಅವಳ ಬಾಯೋ ತುಂಬಾ ದೊಡ್ಡದು, ಸುಮ್ನಾಗ್ಸೋದ್ ಕಷ್ಟ. ಅದಕ್ಕೆ ಸೀರೆ ಒಡವೆನ ಅವಳಗ್ ಕೊಡ್ಸಿ ಅವಳನ್ನ ತನ್ನ ಕಡೆ ಎಳ್ಕೋಬೇಕು ಅಂತ ವಸು ಅನ್ಕೊಂಡಿದ್ದಾಳೆ. ಹಾಗಾಗ್ಬಾರ್ದು ಆಂಟಿ. ಆ ದಮಯಂತಿ ನಮ್ ಕಡೆನೇ ಇರ್ಬೇಕು. ಅವಳಿಗೆ ಸೀರೆ ಒಡವೆ ಕೊಡ್ಸೋದಿಕ್ಕೆ ನಮ್ಮ ಹತ್ರ ಏನೇ ಇದೆ? ನಮ್ ಹತ್ರ ಏನಿಲ್ಲ. ಆದ್ರೆ ವಸು ಅಕ್ಕ ದಮಯಂತಿಗೆ ಏನು ಕೊಡಿಸದೇ ಇರೋ ಹಾಗೆ ಮಾಡಿದ್ರೆ ಅದ್ ಹೇಗೆ ಮಾಡಕ್ ಸಾಧ್ಯ? ವಸುನ ತಡೆಯೋದ್ ಹೇಗೆ? ಅದಕ್ಕೆ ನನ್ನ ಹತ್ರ ಒಂದ್ ಐಡಿಯಾ ಇದೆ. ಹಾಗ ಮಾಡಿ ದಮಯಂತಿಗೆ ವಸು ಅಕ್ಕನ ಮೇಲೆ ನೆಗೆಟಿವ್ ಫೀಲಿಂಗ್ ಬರ್ಸೋಣ. ನೀನ್ ಸಾಮಾನ್ಯದೊಳಲ್ಲ ಕಣೆ. ನಾನ್ ವಿಷಯ ಹೇಳಿದ ತಕ್ಷಣ ನೀನ್ ಹಾಗೇ ಪ್ಲಾನ್ ಮಾಡ್ಬಿಟ್ಟೆ. ನಡಿ 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 ಬಾಬಾ. ಯಾರ್ ನೀವು? ಅಭಿ ಅವರು ಸೀರೆ ತಗೊಂಡ್ ಬರಕ್ ಹೇಳಿದ್ರು. ಬಂದ್ರಾ? ಬನ್ನಿ ಬನ್ನಿ. ಈಗ ಹೊಸ ಸೀರೆ ಯಾಕೆ ವಸು? ನಮಗಲ್ಲ ಅಕ್ಕ, ದಮಯಂತಿಗೆ. ಪಾಪ ಅವಳ ಹತ್ರ ಒಂದು ಕೂಡ ಒಳ್ಳೆ ಸೀರೆ ಇಲ್ಲ. ಹಾಗಂತ ನೀನ್ ಸೀರೆ ಕೊಡ್ಸಿದ್ರೆ ಅವಳು ಏನಾದ್ರೂ ಅನ್ಕೋತಾಳೋ ಏನೋ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಬಾ ಹೇಳ್ತೀನಿ. ನೋಡ್ದೀನಿ, ಆಗ್ಲೇ ಸೀರೆ ಮಾರೋನು ಬಂದಾಯ್ತು. ಒಡವೆ ಇವನ್ ಯಾಕೆ ಬಂದಿಲ್ಲ? ಇವನ್ ಬಂದಾಯ್ತಲ್ಲ, ಅವನು ಬರ್ತಾನೆ. ಅತ್ತೆ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಏನ್ ವಸು? ಅದು ನಾನು ಅಕ್ಕ ಹಾರಿಕಾ ಸೀರೆಗಳನ್ನ ತಗೋತಿದ್ವಿ. ಹಾಗೆ ನೀವು ಸುಮಂಗಳಿ ಚಿಕ್ಕಮ್ಮ ದಮಯಂತಿನೂ ತಗೊಂಡ್ರೆ ಚೆನ್ನಾಗಿರತ್ತೆ. ನನಗೇನು ಬೇಡ ವಸು, ನೀವೆಲ್ಲ ತಗೊಳ್ಳಿ. ದಮಯಂತಿಗೆ ನೀವೇ ಒಂದ್ ಮಾತು ಹೇಳಿ ಅತ್ತೆ. ಪಾವನಿ, ದಮಯಂತಿನ ಕರಿ. ಸರಿ ಅತ್ತೆ. ಏನ್ ದೊಡ್ಡಮ್ಮ ನನ್ನ ಕರೆದ್ರಂತೆ? ದಮಯಂತಿ, ಮನೇಲಿ ಎಲ್ರಿಗೋಸ್ಕರ ವಸು ಸೀರೆ ತರಿಸಿದಾಳೆ. ನಿನಗ್ ಬೇಕಾಗಿರೋಷ್ಟು ಸೀರೆ ತಗೋ. ಹೌದಾ
ಅದ್ಕೆ ನಾನೇ ಕೇಳೋಣ ಅಂತಿದ್ದೆ, ನೀನೇ ತರಿಸ್ಬಿಟ್ಟೆ. ಬನ್ನಿ ಬನ್ನಿ ನೋಡೋಣ ಬೇಗ. ಅತ್ತೆ ನೀವು ಕೂಡ ಬನ್ನಿ. ನೀವೆಲ್ಲರೂ ಹೋಗಿ ನೋಡಿ. ಸರಿ ಅತ್ತೆ. ಹಾ, ಇಷ್ಟೊಂದು ಸೀರೆನಾ? ಒಳ್ಳೊಳ್ಳೆ ಸೀರೆ ನಾನೇ ತಗೋಬೇಕು. ತುಂಬಾ ಜಾಸ್ತಿನೇ ತರಿಸಿದ್ಯಾ ವಸು? ಅವತ್ತು ಒಡವೆ ವಿಷಯದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ಯಲ್ಲ ಅಕ್ಕ, ಅದಕ್ಕೆ ಹೀಗ್ ಮಾಡಿದ್ದು. ಒಳ್ಳೆ ಕೆಲಸ ಮಾಡ್ದೆ. ಇಲ್ಲ ಅಂದ್ರೆ ಅವತ್ತು ಹಾರಿಕಂತರ ಇವತ್ತು ದಮಯಂತಿನೂ ಜಗಳ ಮಾಡ್ತಿದ್ಲು. ಅದು ಇದಮ್ಮ? ಹಾ, ಅದೇ ಅದೇ. ಹಾ ತಗೊಳ್ಳಿ. ತುಂಬಾ ಒಳ್ಳೆ ಸೀರೆ ತರಿಸಿದ್ಯಾ ಅತ್ಗೆ. ನಿಂಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ್ಲಾದ್ರೂ ಅರ್ಥ ಆಯ್ತಾ ದಮಯಂತಿ? ವಸು ಯಾವಾಗ್ಲೂ ಒಳ್ಳೇದೇ ಮಾಡ್ತಾಳೆ. ಹೌದು ಅತ್ಗೆ, ಹಳ್ಳಿ ಅವಳಲ್ವಾ, ನಾನೇ ವಸು ಅತ್ಗೆನ ಅಪಾರ್ಥ ಮಾಡ್ಕೊಂಡಿದ್ದೆ. ಸಾರಿ ಅತ್ಗೆ. ಪರವಾಗಿಲ್ಲ ದಮಯಂತಿ, ನಿನಗಿಷ್ಟ ಆಗೋ ಸೀರೆ ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ. ಹಾ ನೋಡ್ದೇನೆ, ಆ ವಸ್ಸು ಈ ದೆವ್ವಕ್ಕೆ ಒಳ್ಳೆಯವಳಾಗ್ಬಿಟ್ಟಿದ್ದಾಳೆ. ನಾವೀಗ ಕೆಟ್ಟೋಳ್ ಮಾಡ್ತೀವಲ್ಲ, ನಡಿ ನಡಿ. ಇದ್ ತಗೋತೀನಿ. ಇದನ್ನು ತಗೋತೀನಿ. ಹಾ ಇದನ್ನು ತಗೋತೀನಿ. ಅದು ಕರುಣ ಬಂದಂಗೆ ಇದ್ಯಾಕೆ ಹಂಗಾಡ್ತಿದ್ಯಾ? ಒಳ್ಳೆ ಸೀರೆ ಅಂದಿದೆ, ಮುಖ ಬದಲಾಯಿಸ್ಬಿಟ್ಟೆ. ಮತ್ತೆ ಬಂದ್ಯಾ? ನಿನ್ ಕಣ್ ಬಿತ್ತಲ್ವಾ? ಇನ್ನು ಈ ಸೀರೆಗೂ ಖಂಡಿತ ದೃಷ್ಟಿ ಆಗುತ್ತೆ. ದೃಷ್ಟಿ ತಾಕೋತರ ದುರಾಸೆ ಪಡ್ತಿರೋಳು ನೀನು ಕಣೆ. ಸುಮ್ನಿರಿ ಚಿಕ್ಕಮ್ಮ, ನಿಮಗೂ ಬೇಕಾದ ಸೀರೆಗಳನ್ನ ತಗೊಳ್ಳಿ. ಹಾರಿಕಾ ನೀನು ಕೂಡ ತಗೋ. ಎಲ್ಲ ಅವಳೆ ತಗೋತಿದ್ದಾಳೆ, ಇನ್ನು ನಮ್ಗೇನು ಉಳಿಯತ್ತೋ? ಕೇಳಿಲಿ, ಇಷ್ಟ ದಿನ ನೀನ್ ದೋಚಿದ್ಯಲ್ಲ, ನಂಗೆ ಈ ಸೀರೆ ಮಾತ್ರ ಉಳ್ದಿರೋದು. ಅವ್ರ ಜೊತೆ ಯಾಕೆ ಬಿಡು ದಮಯಂತಿ? ಒಳ್ಳೆ ಸೀರೆ ತಗೋ. ತಗೊಳ್ಳಿ, ಎಲ್ಲ ತಗೋ ತಗೋ. ಯಾಕೆ ನಿನಗೆ ಇಷ್ಟೊಂದು ಹೊಟ್ಟೆವ್ರಿ? ನಮ್ಮತ್ಗೆ ನನಗ್ ಸೀರೆ ಕೊಡಿಸ್ತಿದ್ರೆ ಮಧ್ಯದಲ್ಲಿ ನಿನಗೆ ಯಾಕೆ ಹೊಟ್ಟೆವ್ರಿ? ಹೊಟ್ಟೆ ಉರಿ ನನಗಲ್ಲಮ್ಮ, ನಿನಗೆ. ಅತ್ಗೆ ಮತ್ತೆ ಶುರು ಮಾಡಿದ್ರಾ? ಆಗ್ಲೇ ಹೇಳಿದ್ನಲ್ಲ ದಮಯಂತಿ ಜೊತೆ ಜಗಳ ಆಡ್ಬೇಡ ಅಂತ. ನೀನ್ ಹೇಳ್ದೆ ದೊಡ್ಡಮ್ಮ, ಆದ್ರೆ ಈ ಅತ್ತೆ ಕಿವಿಗೆ ಹಾಕೊಂಡ್ರೆ ಅಲ್ವಾ, ವಸು ಅತ್ಗೆ ನನಗ್ ಸೀರೆ ಕೊಡಿಸ್ತಾಳೆ ಅಂತ ಉರ್ಕೊಂಡ್ ಸಾಯ್ತಿದ್ದಾಳೆ. ನಿಮಗ್ ಹೇಳಿ ಹೇಳಿ ನನಗ್ ತಲೆನೋವು ಬರ್ತಿದೆ. ನಿಮ್ಗಿಷ್ಟ ಆಗಿದ್ ತಗೊಳ್ಳಿ. ವಸು, ನಿಂಗೆ ಈ ಸೀರೆ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಅಕ್ಕ. ನೀನು ಈ ಸೀರೆ ತಗೋ. ಹಾರಿಕಾ, ಈ ಸೀರೆ ನೋಡು, ನಿನ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಚಿಕ್ಕಮ್ಮ, ಈ ಸ್ಯಾರಿ ನೀವ್ ತಗೊಳ್ಳಿ, ಕೊಡಿ. ಅದ್ಗೆ ಒಟ್ಟು 7 ಸೀರೆ ತಗೊಂಡಿದ್ದೀನಿ. ಅಕ್ಕ, ನಿನಗೆ 2 ಸೀರೆ ಅಲ್ವಾ? ನಂದೊಂದು, ಆಂಟಿದೊಂದಕ್ಕ. ನಂದೊಂದು ಸೀರೆ. ಒಟ್ಟು 12 ಸೀರೆಗಳು. ಬಿಲ್ ಹಾಕಿ ದುಡ್ಡು ತಗೊಂಡ್ ಬರ್ತೀನಿ. ಸರಿನಮ್ಮ. ಹಲೋ, ಯಾರು? ಹಲೋ. ಅಯ್ಯೋ, ಸಿಗ್ನಲ್ಲೇ ಇಲ್ವಲ್ಲಪ್ಪ. ಇತ್ತಗೊಳಪ್ಪ, ಇಟ್ಕೋ. ಕೊಡಮ್ಮ ಇದೆ. ಸರಿ ಸರಿ. ಕೊಡ್ಬೇಡ.
ಹಲೋ ಹಲೋ. ಅಯ್ಯೋ, ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೆ. ಹಲೋ 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 ಹಲೋ, ಯಾರು? ಹಲೋ, ನಾನು ಶಂಕರ್ರಾವ್ ಮಾತಾಡ್ತಿರೋದಮ್ಮ. ಏನ್ ಶಂಕರ್ ರಾವ್, ಫೋನ್ ಮಾಡಿದ್ಯಾ? ಸಾಲ ವಾಪಸ್ ಕೊಡದೆ ಊರ್ ಬಿಟ್ಟು ಹೋಗಿದ್ದೀರಲ್ಲ. ಹಾ, ಕೇಳಿಲಿ, ನಿನ್ ಹತ್ರ ನಾನ್ ಸಾಲ ಮಾಡಿದ್ದೀನಾ? ನನ್ ಗಂಡ ಮಾಡಿದ್ದು. ಹೋಗಿ ಅವನನ್ನೇ ಕೇಳ್ಕೊ, ಹೋಗು. ಅಪ್ಪ, ಹೇಳಿಮ್ಮ. ಆ ಸೀರೆನೆಲ್ಲ ನೀನೇ ತಗೊಂಡು ಹೋಗಪ್ಪ. ಇದ್ಯಾಕಮ್ಮ, ಈ ಸೀರೆನೆಲ್ಲ ಅವ್ರು ತಗೊಂಡ್ರಲ್ವಾ? ಅವಳು ಗಂಡ ಫೋನ್ ಮಾಡಿದಾರಲ್ವಾ, ಶಾಪಿಂಗ್ ಹೋಗ್ತಾಳೆ ಅನ್ಸುತ್ತೆ. ಶಾಪಲ್ಲೇ ತಗೋತಾರ ಬಿಡು, ನೀನ್ ತಗೊಂಡೋಗು. ಸರಿನಮ್ಮ. ಎಷ್ಟಾಯ್ತು ಸರ್? 10,000ನಮ್ಮ. ಪಾವನಿ ಅಕ್ಕ ಎಲ್ಲಿ? ಕಿಚನ್ ಒಳಗೆ ಹೋದ್ಲಕ್ಕ. ಹಾ, ಕೇಳಿಲಿ, ನನ್ ಸೀರೆ ಎಲ್ಲ ಎಲ್ಲಿ? ಸೀರೆ ಅವನು ತಗೊಂಡು ಹೋದ ಅದ್ಗೆ. ಅದನ್ನ ನಾನು ತಗೊಂಡಿದ್ದಲ್ವಾ? ಅದಕ್ಕೆಲ್ಲ ವಸು ಅಕ್ಕ ದುಡ್ಡು ಕೊಡ್ಬೇಕಲ್ವಾ? ಏನೋ ದುಡ್ಡು ಕೊಡ್ಲಿಲ್ವಾ? ಅದು ದುಬಾರಿ ಆಯ್ತು ಅಂತ ವಾಪಸ್ ಕೊಟ್ಬಿಟ್ಲು. ದುರಾಸೆ ಪಟ್ರೆ ಹೀಗೆ ಆಗುತ್ತೆ ಕಣೆ. ನಮ್ ತರ 1-2 ಸೀರೆ ತಗೋಬೇಕೆ ಹೊರತು 7 ಸೀರೆ ತಗೋತಾರ? ನೀನ್ ಸುಮ್ನಿರು ಆಂಟಿ. ಕೇಳಿಲಿ, ವಸು ಅತ್ಗೇನೆ ತಾನೆ ಎಷ್ಟು ಬೇಕಾದ್ರೂ ತಗೋ ಅಂದಿದ್ದು. ಅವಳ ಮಾತಿಗೆ ಹಾಗಂದ್ರೆ ನೀನ್ ತಗೊಂಡ್ಬಿಡೋದಾ? ನೀನಿರು ಆಂಟಿ. ವಸು ಅಕ್ಕನ್ ಬಗ್ಗೆ ನಿನಗ್ ಪೂರ್ತಿ ಗೊತ್ತಿಲ್ಲ ಅತ್ಗೆ. ಅವಳು ಅತ್ತೆ ಮುಂದೆ ಬಂದು ಹೇಳ್ತಾಳೆ, ಅತ್ತೆ ಇಲ್ದೇ ಇದ್ದಾಗ ಹೀಗ್ ಮಾಡ್ತಾಳೆ. ಆ ವಿಷಯ ಗೊತ್ತಿಲ್ದೆ ನೀನ್ ದುರಾಸೆ ಪಟ್ಟೆ. ವಸು ಬಗ್ಗೆ ನಮಗ್ ಗೊತ್ತಿರೋದ್ರಿಂದ ಒಂದೇ ಒಂದ್ ಸೀರೆ ತಗೊಂಡು ನಾವು ಹುಷಾರಾದ್ವಿ. ಇದ್ ನಮ್ಗ್ ಅಭ್ಯಾಸ ಆಗೋಗಿದೆ ಅತ್ಗೆ. ನೀವು ಹೊಸ್ದಾಗ್ ಬಂದಿದ್ದೀರಾ ಅಲ್ವಾ? ನೀನು ದುರಾಸೆ ನಿರಾಸೆ ಆಯ್ತು ಕಣೆ. ಆಸೆ ದುಃಖಕ್ಕೆ ಮೂಲ ಅಂತ ಸುಮ್ನೆ ಅಂತಾರ. ವಸು ಅತ್ಗೆ ನನ್ ಹತ್ರ ಇಷ್ಟು ದುಡ್ಡನ್ನ ನಾಟಕ ಆಡ್ತಿದ್ಲಾ? ಬೇಜಾರ್ ಮಾಡ್ಕೋಬೇಡಿ ಅತ್ಗೆ. ಬೇಕಾದ್ರೆ ನೋಡಿ ನನ್ ಸೀರೆ ತಗೊಳ್ಳಿ. ಪಾಪ ನಿಮ್ ಸೀರೆ ಚೆನ್ನಾಗಿಲ್ಲ, ತಗೊಳ್ಳಿ ಅತ್ಗೆ. ನಂಗ್ ನಿಮ್ಗಿಂತ ಏನ್ ಹೆಚ್ಚಲ್ಲ. ಅವಳನ್ನ ಯಾಕೆ ಅಷ್ಟು ಕೇಳ್ಕೊತೀಯಾ? ನಿನಗ್ ಬೇಡ ಅಂದ್ರೆ ನನಗ್ ಕೊಡು. ಅವಳ ಕರ್ಮ ಅವಳು ಸಾಯ್ತಾಳೆ. ನಾನ್ ಎಲ್ ಸಾಯ್ತೀನಿ? ದೊಡ್ಡಮ್ಮನ ಹತ್ರ ಹೇಳಿ ವಸು ಅತ್ಗೆ ಒಂದ್ ಗತಿ ಕಾಣಿಸ್ತೀನಿ. ಚೆನ್ನಾಗ್ ಬತ್ತಿ ಇಟ್ಟಿದ್ಯಾ ಕಣೆ. ಸರಿಯಾಗಿ ಬೆಂಕಿ ಹಚ್ಚಿದ್ಯಾ. ಬಾಂಬ್ ಸಿಡಿಯೋದ್ ಗ್ಯಾರಂಟಿ. ಆ ಬಾಂಬ್ ಬ್ಲಾಸ್ಟ್ ಆದ್ರೆ ಅತ್ತೆ ಕೈಲಿ ವಸು ಅಕ್ಕನ್ ಮನ್ಸ್ ಒಡೆದು ಹೋಗೋದು ಗ್ಯಾರಂಟಿ. ಹಲೋ ಸರ್. ಅಭಿ ಆಫೀಸಿಗೆ ಹೋದ್ಯಾ? ಆಫೀಸ್ ಮುಂದೆನೇ ಇದ್ದೀನಿ ಸರ್. ಹೇಳಿದ್ ನೆನಪಿದೆ ತಾನೆ? ಒಳಗಡೆ ಹೋಗಿ ಈವೆಂಟ್ ಮಾಡಬೇಕು ಅಂತ ಹೇಳಿ ಆ ಅಭಿಗೆ ದುಡ್ಡು ಕೊಟ್ಟು ಬಂದ್ಬಿಡು. ಓಕೆ ಸರ್, ಕೆಲಸ ಆದ ತಕ್ಷಣ ಫೋನ್ ಮಾಡ್ತೀನಿ. ಮಾಡ್ದಿರೋ ಈವೆಂಟ್ಗೆ ಆದಿತ್ಯ ಸರ್ ಇಷ್ಟೊಂದು ದುಡ್ಡು ಅಭಿಗೆ ಯಾಕೆ ಕೊಡ್ತಿರ್ಬೋದು? ಯಾವುದಕ್ಕಾದ್ರೆ ನನಗೇನು, ಇದು ಹೇಗೂ ಫ್ರೀ ಸರ್ವಿಸ್ ಅಲ್ವಾ? 2 ಕಟ್ನ ಎತ್ಕೊಂಡ್ರಾಯ್ತು.
ಎಕ್ಸ್ಕ್ಯೂಸ್ ಮಿ ಸರ್. ಕಮೆನ್. ನಮಸ್ತೆ ಸರ್. ಯಾ, ಹೇಳಿ. ನನ್ನ ಹೆಸರು ರಮೇಶ್ ಅಂತ ಸರ್. ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ, ನೀವೇ ಮಾಡಿಕೊಡ್ಬೇಕು. ಯಾ, ಪ್ಲೀಸ್ ಕೂತ್ಕೊಳ್ಳಿ. ಹೇಳಿ, ಯಾವ ಫಂಕ್ಷನ್? ನನ್ನ ಮಗಳು ಆರತಿ ಶಾಸ್ತ್ರ ಸರ್. ಅಲ್ಲ 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 ಅಲ್ಲ, ಸೀಮಂತ. ಅದೇ ಸೀಮಂತ ಸರ್. ಚೆನ್ನಾಗಿ ಮಾಡಬೇಕು. ಬಜೆಟ್ ಎಷ್ಟು ಅಂತ ಅನ್ಕೊಂಡಿದ್ದೀರಾ? ಎಷ್ಟು ಖರ್ಚಾದರೂ ಪರವಾಗಿಲ್ಲ ಸರ್, ಮದುವೆ ಥರ ಮಾಡಬೇಕು.